ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸ್ನೇಹ ಬಳಗದಿಂದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ. ಸ್ನೇಹ ಬಳಗದ ಸಾಮಾಜಿಕ ಕಾರ್ಯ ಶ್ಲಾಘಿಸಿದ ಡಾಕ್ಟರ್ ರಾಜನಂದಿನಿ ಕಾಗೋಡು. ಬಳಗದ ಕಾರ್ಯ ವಿವರಿಸಿದ ಶಿವಕುಮಾರ್. ಮಕ್ಕಳ ಸಾಧನೆ ಹೇಳಿದ ಪೋಷಕರು. ಡೆಂಗ್ಯೂ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದ ಉಪವಿಭಾಗಾಧಿಕಾರಿ ಯತೀಶಾರ್. ವಿಶ್ವ ಯೋಗ ಒಲಿಂಪಿಯಾಡ್ನಲ್ಲಿ ಸಾಗರದ 5 ವಿದ್ಯಾರ್ಥಿಗಳು. ತಾಲೂಕು ಆಡಳಿತದಿಂದ ಸನ್ಮಾನಿಸಿ ಶುಭ ಹಾರೈಕೆ. ಆನಂತರಂ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಪ್ರಕಾಶ್ ರುಕ್ಮಯ್ಯ ಅವರಿಂದ ಶಿಕ್ಷಕರ ಕೊಠಡಿ ಕೊಡುಗೆ. ಮುಂದಿನ 2 ವರ್ಷಗಳಲ್ಲಿ ಅನುಕರಣೀಯ ಶಾಲೆ ರೂಪಿಸುವ ಭರವಸೆ ನೀಡಿದ ಪ್ರಕಾಶ್. ಈಗ ಸುದ್ದಿಯ ವಿವರ. ಮನಸ್ಸಿನಿಂದ ದಾನ ಮಾಡಿದರೆ ಅದು ಸತ್ಪಾತ್ರರಿಗೆ ಸಲ್ಲುತ್ತದೆ. ನಾವು ಮಾಡುವ ದಾನ ಇನ್ನೊಬ್ಬರ ಏಳಿಗೆಗೆ ಸಹಕಾರಿಯಾಗಬೇಕು ಎಂದು ರೋಟರಿ ಸಂಸ್ಥೆ ಅಧ್ಯಕ್ಷೆ ಡಾಕ್ಟರ್ ರಾಜನಂದಿನಿ ಕಾಗೋಡು ತಿಳಿಸಿದರು. ಸಾಗರದ ಜನತಾ ಪ್ರೌಢಶಾಲೆಯಲ್ಲಿ ಭಾನುವಾರ ಸ್ನೇಹ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ನಮ್ಮ ಭಾಗ್ಯ ಅನ್ಬೇಕು, ನಮ್ಮ ಶಾಲೆಯ ಕೊಠಡಿಗಳನ್ನು ಸ್ನೇಹ ಬಳಗದವರು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾರೆ, ನೋಟ್ ಬುಕ್ಸ್ ಕೊಡ್ತಾರೆ. ಸಿಕ್ತು ಅಂತ ಅದನ್ನ ಜಾಗ್ರತೆಯಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಮಕ್ಕಳಿಗೆ ಅದು ಬೇಕು. ನಾವು ಏನೇ ಕೊಟ್ಟರು ಮಕ್ಕಳನ್ನ ಯಾವ ರೀತಿ ನಾವು ಟ್ರೈನ್ ಮಾಡಬೇಕು ಅಂದ್ರೆ ಅದನ್ನ ಜಾಗೃತಿಯಾಗಿ ವರ್ಷದ ಕೊನೆಗೆ ಬಂದಾಗ್ಲೂ ಆ ನೋಟ್ಬುಕ್ ಹೇಗಿರ್ಬೇಕು ಅಂದ್ರೆ ನೀಟಾಗಿರ್ಬೇಕು. ಎಲ್ಲೂ ಅದನ್ನ ಮಡಿಸಬಾರ್ದು. ಕೊಟ್ಟಂತ ವಸ್ತುನ ನಾವು ಜಾಗ್ರತೆ ಮಾಡ್ಕೊಂಡಿದೀವಿ ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಬರ್ಬೇಕು. ನಾವು ಆಕ್ಚುಲಿ ಮಕ್ಕಳಿಗೆ ಹೇಳ್ತೀವಿ ಇದು ಓದಿ ಅದು. ಆಕ್ಚುಲಿ ಪೋಷಕರು ಎಷ್ಟು ನಾವು ಸಮಯವನ್ನ ನಮ್ಮ ಮಕ್ಕಳಿಗೆ ಕೊಡ್ತೀವೋ ಅಷ್ಟು ಒಳ್ಳೇದು. ಅವ್ರ ಶಾಲೆಯಿಂದ ಬಂದಾಗ ನೀವು ಮನೆಯಲ್ಲೇ ಇರೋರಾಗಿದ್ರೆ ಅಥವಾ ಕೆಲಸಕ್ಕೆ ಹೋಗಿ ಬರೋರಾದ್ರೆ ಒಂದೇ ಸ್ವಲ್ಪ ಸಮಯವನ್ನ ಮಕ್ಕಳ ಜೊತೆಗೆ ನಾವು ಕಳಿಬೇಕಾಗುತ್ತೆ. ಈ ಮೊಬೈಲ್ ವಿಷಯ ಕೇಳಿದ್ರು. ಒಂದು ಕಾಲ ಇತ್ತು, ಯಾಕಂದ್ರೆ ಕೋವಿಡ್ ಸಮಯದಲ್ಲಿ ಎಲ್ಲವನ್ನೂ ಮೊಬೈಲಲ್ಲೇ, ನೋಟ್ಸ್ ಆಗಲಿ ಪಾಠ ಆಗಲಿ ಎಲ್ಲವೂ ಮೊಬೈಲ್ ಇತ್ತು. ಅದ ನಂತರ ನಾವು ಶಾಲೆಗೆ ಬಂದಾಗ ಮೊಬೈಲ್ ಬೇಡ, ಅದರಲ್ಲಿ ನಾವು ಯಾವುದು ಕಳಿಸಲ್ಲ, ಎಲ್ಲವನ್ನ ಹೋಮ್ವರ್ಕ್ ಅನ್ನ ನೋಟ್ಸ್ ಅನ್ನ ಇಲ್ಲೇ ಶಾಲೆಗೆ ಕೊಡ್ತೀವಿ, ಮೊಬೈಲ್ ಅವಶ್ಯಕತೆ ಇಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ರು ಅಂದ್ರೆ ತಂದೆ ತಾಯಿ ಏನ್ ತಿಳ್ಕೊಂಡಿದ್ರು, ನಮ್ಮ ಮಕ್ಕಳು ಮೊಬೈಲ್ ಅಲ್ಲಿ ಓದ್ತಾ ಇದ್ದಾರೆ ಅಂತ. ಅದು ನಿಜ ನೋಡಿದ್ರೆ ಏನ್ ಮಾಡ್ತಾ ಇದಾರೆ ಅವರೆಲ್ಲ ಗೇಮ್ಸೇ. ಒಂದಕ್ಕಿಂತ ಒಂದು ಚೆನ್ನಾಗಿ ಗೇಮ್ಸ್ ಇದೆ, ಎಲ್ಲ ಕುತ್ಕೊಂಡು ಗೇಮ್ಸೇ ಆಡೋದು. ಹೌದಾ? ಮೊಬೈಲ್ ಕೊಟ್ರೆ ಏನ್ ಮಾಡ್ತೀಯ ನೀನು? ಆಟ ಆಡ್ತೀಯ, ನೋಡ್ತೀಯ, ಓದ್ತೀಯ, ಆಟ ಆಡ್ತೀಯಲ್ಲ, ಅದು ಇಷ್ಟ ಮಕ್ಕಳಿಗೆ. ಸೊ ಆ ಸಮಯನ ನಾವು ಅವರಿಗೆ ಓದ್ಲಿಕ್ಕೆ ಅಂತ ಕೊಟ್ಟಾಗ ಸ್ವಲ್ಪ ಸಮಯ ಅವ್ರ ಜೊತೆಗೆ ಇದ್ದು ಅವ್ರು ಆಟ ಆಡ್ತಾರೆ ಅಂದ್ರೆ ಈಗ ಏನಾಗಿದೆ, ಹೊರಗಡೆ ಆಟ ಆಡೋದೆಲ್ಲ ಕಡಿಮೆ ಆಗ್ತಿದೆ. ರಸ್ತೆಯಲ್ಲಿ ಆಟ ಆಡಂಗಿಲ್ಲ, ಯಾಕಂದ್ರೆ ಎಲ್ಲ ಟ್ರಾಫಿಕ್. ರಸ್ತೆ ಇರೋದೇ ಸಣ್ಣ ರಸ್ತೆ, ಅದ್ರಲ್ಲಿ 1-2 ವೆಹಿಕಲ್ ಹೋಗ್ಬಿಟ್ರೆ ನಮ್ಮ ಮಕ್ಕಳು ಆಟ ಆಡಕ್ಕೆ ಆಗಲ್ಲ. ನಾವೆಲ್ಲ ಆಟ ಆಡಿದ್ರೆ ರಸ್ತೆ ಮೇಲೆ, ನಮ್ಮ ಸಮಯದಲ್ಲಿ ನಾವು ಆಟ ಆಡಿದ ರಸ್ತೆ ಮೇಲೆ. ಕಾನ್ವೆಂಟ್ ಸ್ಕೂಲು ಮಧ್ಯದಲ್ಲಿ ನೆಹರು ಮೈದಾನ ಇದೆ, ಸಂಜೆ ಹೊತ್ತಿಗೆ ಅಲ್ಲಾಗ್ತಿತ್ತು. ಇಲ್ಲ ಸ್ವಲ್ಪ ಸಮಯ ಇದೆ ಅಂತಂದ್ರೆ ರಸ್ತೆ ಮೇಲೆ ಆಡ್ತಿತ್ತು. ಯಾರಿಗೇನು ಇದು ಬೇಕಾಗಿರ್ಲಿಲ್ಲ, ಫೀಲ್ಡೇ ಬೇಕಾಗಿಲ್ಲ. ಬಟ್ ಈಗ ಆಟ ಆಡಕ್ಕೆ ಜಾಗ, ಆಟ ಆಡೋಂಥ ಗೇಮ್ಸ್ ಮರ್ತೋಗ್ಬಿಟ್ಟಿದ್ದಾರೆ. ಈಗ ಏನಿಲ್ಲ ಮೊಬೈಲಲ್ಲಿ ಗೇಮ್ಸ್. ಆದ್ರೂ ನಿಮ್ಮ ಒಟ್ಟಾರ ಇಲ್ಲ ಮಕ್ಕಳು ಒಂದು ಸ್ವಲ್ಪ ಹೊತ್ತು ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು. ಎಕ್ಸಾಮ್ ಆದ್ರೂ ಅಷ್ಟೇ, ಸ್ವಲ್ಪ ಹೊತ್ತಾದ್ರೂ ಒಂದು ಅರ್ಧ ಗಂಟೆ ಅವ್ರ ಮೈಂಡ್ ಫ್ರೆಶ್ ಮಾಡ್ಕೊಳಕ್ಕೆ ಸ್ವಲ್ಪ ಅವರಿಗೆ ಆಟೋಟವನ್ನ ಅಭ್ಯಾಸ ಮಾಡಿಸ್ಬೇಕು. ಇವತ್ತಿನ ಕಾರ್ಯಕ್ರಮ ಸ್ನೇಹ ಬಳಗದವರು ನಡೆಸಿಕೊಟ್ಟಿದ್ದಾರೆ. ಅವರು ಪ್ರತಿ ವರ್ಷ ಹಿಂದೆ 16 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಒಂದು ನೋಟ್ಬುಕ್ ಕೊಡೋದಾಗ್ಲಿ, ದೇವಸ್ಥಾನಗಳ ಸ್ವಚ್ಛತೆ ಆಗಲಿ, ಊರಿನ ಸ್ವಚ್ಛತೆ ಆಗಲಿ, ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅವ್ರು ಭಾಗವಹಿಸ್ತಾ ಇದ್ದಾರೆ. ಮಾಡೋದು ದೊಡ್ಡದಲ್ಲ, ಒಂದು ಸಂಘ ಕಟ್ಟಿ ಎಲ್ಲರನ್ನ ಜೊತೆಗೂಡಿ ಮಾಡುವಂತ ಕೆಲಸ ಇದೆಯಲ್ಲ, ಅದು ಬಹಳ ಮುಖ್ಯ. ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಮನಸ್ಥಿತಿ ಇರುವವರು ಈ ಸಂಘದ ಎಲ್ಲ ಸದಸ್ಯರಿಗೂ ಇದೆ. ಅದು ಬಹಳ ಸಂತೋಷದ ವಿಷಯ. ಅವರಿಗೆ ಒಳ್ಳೇದಾಗ್ಲಿ. ಈ ನೋಟ್ಬುಕ್ ಕೊಡೋದು ಒಂದು ದಾನವನ್ನು ಮಾಡ್ಬೇಕಾದ್ರೆ ಮನಸ್ಸಿಂದ ಬರ್ಬೇಕು. ಯಾರೋ ಎಲ್ಲರೂ ಮಾಡಕ್ ಬರೋದಿಲ್ಲ, ಮನಸ್ಸಿದ್ದವರು ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ.
ಸ್ನೇಹ ಬಳಗದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವವಾದ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದೆ ಇವರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗ್ಲಿ, ಅವರಿಗೆ ಹೆಚ್ಚಿನ ಶಕ್ತಿ ಸಿಗುವಂತ ಕೆಲಸಗಳು ಆಗ್ಲಿ, ಅವರು ಹೆಚ್ಚೆಚ್ಚು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮುಂದುವರಿಲಿ ಅಂತ ಹಾರೈಸಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸ್ನೇಹ ಬಳಗದ ಅಧ್ಯಕ್ಷ BL ಶಿವಕುಮಾರ್, ನಾನು ಸ್ನೇಹ ಬಳಗದ ಅಧ್ಯಕ್ಷ ಶಿವನ್ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ. ನಾವು GP ರಸ್ತೆಯಲ್ಲಿ ಈಗ 16 ವರ್ಷ ತುಂಬಿ ಈಗ 17ನೇ ವರ್ಷಕ್ಕೆ ಕಾಣಿಸ್ತಾ ಇದೆ ನಮ್ಮ ಸ್ನೇಹ ಬಳಗ. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಆತ್ಮತೃಪ್ತಿಗಾಗಿ ಸಮಾಜ ಸೇವೆಯಲ್ಲಿ ಸಣ್ಣ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ವಾರ್ಡೇಜು ಬಡ ವಿದ್ಯಾರ್ಥಿಗಳಿಗಾಗ್ಲಿ ಪುಸ್ತಕ ವಿತರಣೆ ಹಾಗೂ ನಮ್ಮ ವಾರ್ಡಿನ ಕಷ್ಟ ಸುಖಕ್ಕೆ ಜನರಿಗೆ ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ನಮ್ಮ ಕೈಲಾದಂತಕ್ಕಂಥ ಜನ ಸಹಾಯ, ಆಮೇಲೆ ಸ್ವಚ್ಛತಾ ಕಾರ್ಯಕ್ರಮಗಳು, ಆಮೇಲೆ ಕೆರೆ ನಾವು ಗೊತ್ತಿದ್ದಂಗೆ 1000 ಜನರಿಗೆ 3-4 ಸರಿ ಕೆರೆ ಕ್ಲೀನ್ ಮಾಡಿಸಿದ್ವಿ, ಕೆರೆ ಕ್ಲೀನ್ ಮಾಡಿದ್ವಿ, ವಾರ್ಡನ್ನು ಕ್ಲೀನ್ ಮಾಡ್ಕೊತೀವಿ, ದೇವಸ್ಥಾನಗಳನ್ನು ಕ್ಲೀನ್ ಮಾಡ್ತೀವಿ, ಶ್ರಮದಾನನ ಕೊಟ್ಟು, ಆಮೇಲೆ ತೀರ್ಕೊಂಡವಾಗ ಅವ್ರಿಗೆ ಕಷ್ಟಕ್ಕಾದವ್ರಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಒಂದು ಆಕ್ಸಿಡೆಂಟ್ ಆದಾಗ ಅವ್ರನ್ನ ಹಾಕೋಬೇಕಂತಕ್ಕಂಥ ವ್ಯವಸ್ಥೆ ಆಯ್ತಾ. ಹೀಗೆ ಹಲವು ಕಷ್ಟ ಸುಖದ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗಿ ಸೇವೆ ಸಲ್ಲಿಸ್ಕೊಂತ ಬರ್ತಕ್ಕಂಥ ವಿಚಾರ. ಮತ್ತು ಈ ಪುಸ್ತಕ ಕೊಡೋ ಕಾರ್ಯಕ್ರಮ ಈಗ 14 ಇದೆ. ಹೀಗೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕಾಣಲಿ ನಮ್ಮ ಸಂಘ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಶಕ್ತಿನ ದೇವ್ರ ಕನಸಲ್ಲಿರ್ತಕ್ಕಂಥ ನಮಸ್ಕಾರ ಹೇಳಿ ಮುಗಿಸ್ತೇನೆ. ಕಾರ್ಯಕ್ರಮದ ಕುರಿತು ವಿದ್ಯಾರ್ಥಿ ಪೋಷಕರು ಅಭಿಪ್ರಾಯಿಸಿದ್ದು ಹೀಗೆ. ಸೆಕ್ರೆಟರಿ ಇದರಲ್ಲಿ ಪ್ರೊಫೆಷನಲ್ ಎಲ್ಲ ಕ್ಲಿಯರ್ ಮಾಡಿ ಅವಳ ಶಾಲೆಗೇನೆ ಅವಳು ಕೀರ್ತಿ ತಂದಿದ್ದಾಳೆ. ಮತ್ತೆ ಸ್ನೇಹ ಬಳಗ ವತಿಯಿಂದ ಸನ್ಮಾನ ಮಾಡಿದ್ದಕ್ಕೆ ನನಗೆ ಬಹಳ ಹೆಮ್ಮೆ ಆಗಿದೆ. ಇದೇ ರೀತಿಯ ಸನ್ಮಾನಗಳು ಯಾರೋ ಪ್ರಶಸ್ತಿ ಗಳಿಸೋದ ಹುಡುಗರಿಗೆ ಕೊಡ್ಲಿ, ಮುಂದೆ ಈ ಸಂಘ ಬಹಳ ಒತ್ತಿನತೆ ಬೆಳೀಲಿ ಅಂತ ನಾನು ಆಶಯ ಪಡ್ತೇನೆ. ಹಾಗೆ ನನ್ನ ಮಗಳ ಬಗ್ಗೆ ಹೇಳೋದಾದ್ರೆ, ಅವಳು PUC ನಲ್ಲಿನೂ ಸಹ ಒಳ್ಳೆ 99% ತಗೊಂಡಿದ್ದು. ಆಮೇಲೆ BCom ಉಡುಪಿ ಕಾಲೇಜಿನ ತ್ರಿಷಾ ಕಾಲೇಜಲ್ಲಿ ಸ್ಟಡಿ BCom ಒಟ್ಟಿಗೆ ಕಂಪನಿ ಸೆಕ್ರೆಟರಿ ಎಂಬ ಒಂದು ಪ್ರೊಫೆಷನಲ್ ಕೋರ್ಸ್ ಜಾಯಿನ್ ಆಗಿ ಅದರಲ್ಲಿ ವಿತಿನ್ 2 years ಸ್ಪ್ಯಾನ್ ಅಲ್ಲಿ ಅವಳು ಕಂಪನಿ ಸೆಕ್ರೆಟರಿನ ಮುಗಿಸಿದ್ದಾಳೆ. ಆಮೇಲೆ 9 ಸಬ್ಜೆಕ್ಟ್ ನ ಅಟ್ ಎ ಟೈಮ್ ಅವಳು ಬರೆದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿ ಅವಳ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾಳೆ. ಮತ್ತೆ ಈಗ ಅಟ್ ಪ್ರೆಸೆಂಟ್ ಅವಳು ಬೆಂಗಳೂರಿನಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾಳೆ. 2 years ಇಂಟರ್ನ್ಶಿಪ್ ಮಾಡ್ತಾ ಇದ್ದಾಳೆ. ಮತ್ತು ಅವಳು ಇನ್ನ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕಂಪನಿ CA ಮಾಡ್ಬೇಕಂತ ಒಂದು ಪ್ಲಾನ್ ಇದೆ. ಇಷ್ಟು ಹೇಳಿ ಈ ದಿನ ನಮ್ಮ ಜನತಾ ಪ್ರೌಢಶಾಲೆಯಲ್ಲಿ ನಡೆದಿರ್ತಕ್ಕಂಥ ಸ್ನೇಹ ಬಳಗದ ವತಿಯಿಂದ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸೊ ನಮ್ಮ ಸ್ನೇಹ ಬಳಗದ ವತಿಯಿಂದ 14 ವರ್ಷದ ಪುಸ್ತಕ ವಿತರಣೆ ಕಾರ್ಯಕ್ರಮದಲ್ಲಿ ಅದರಲ್ಲಿ ನಮ್ಮ ಸಾಗರ ತಾಲೂಕಿನಲ್ಲಿ ಅಂದ್ರೆ ಸಾಗರ ಟೌನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಕ್ಕಂಥ ಅತಿ ಹೆಚ್ಚು ಅಂಕ ಪಡೆದಂತಹ 10 ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ 400 ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದನ್ನ ನಮ್ಮ ಸ್ನೇಹ ಬಳಗ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದೆ. ಸೊ ಇದ್ರಲ್ಲಿ ನಮಗೊಂದು ಖುಷಿ ಕರ್ತಕ್ಕಂಥದ್ದು ನಮ್ಮ ಕೇರಿ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಅದರಲ್ಲೂ ಬಡ ಮಕ್ಕಳನ್ನ ಗುರುತಿಸಿ ನಾವು ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಯಾವುದೇ ಇದರಲ್ಲಿ ಫಲಾಪೇಕ್ಷೆ ಇರ್ತಕ್ಕಂಥ ನಾವು ಈ ಕೆಲಸ ಮಾಡ್ತಾ ಇದೀವಿ. ಹಾಗಾಗಿ ನಮ್ಮ ಸ್ನೇಹ ಬಳಗಕ್ಕೆ ಸಾರ್ವಜನಿಕರು ಕೂಡ ಬೆಂಬಲ ಕೊಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ. ಮುಂದಿನ ದಿನಗಳಲ್ಲಿ ಕೂಡ ಈ ಸಂಘ 100 ವರ್ಷಗಳು ಬಾಳ್ಲಿ ಅಂತ ಹೇಳ್ಕೊತಾ, ನನಗೆ ನೀವೆಲ್ಲ ಕೊಡ್ತಕ್ಕಂಥ ಸಹಕಾರ ಹೀಗೆ ಕಂಟಿನ್ಯೂ ಇರಲಿ ಅಂತ ಹೇಳ್ಕೊತಾ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನನ್ನ ಹೆಸರು SM ಪ್ರಕಾಶ್, ಸ್ನೇಹ ಬಳಗದ ಸದಸ್ಯ ಅಂತ ಹೇಳ್ಕೊಂಡು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಮಂಜುನಾಥ್ P. ಹೆಗಡೆ, ನಾಗರಾಜ್, ಅಖಿಲೇಶ್, ಸುರೇಶ್, ದಿನಕರ್, ನಾಗೇಶ್ ಕುಲಾಲ್, ಮಂಜುನಾಥ್ ಗಾಂಧಿನಗರ ಇನ್ನಿತರರು ಹಾಜರಿದ್ದರು. ಹಿಂದಿನ ಸಾಲಿಗಿಂತ ಹೆಚ್ಚಿನ ಡೆಂಗ್ಯೂ ಪ್ರಕರಣ ದಾಖಲಾಗಿದ್ದು,
ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ತಾಲೂಕು ಆಡಳಿತ ನೀಡುವ ಸೂಚನೆಯನ್ನು ಸಾರ್ವಜನಿಕರು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಡೆಂಗ್ಯೂ ನಿಯಂತ್ರಣಕ್ಕೆ ಸಹಕಾರ ನೀಡಬೇಕು ಎಂದು ಉಪವಿಭಾಗಾಧಿಕಾರಿ ಯತೀಶಾರ್ ಮನವಿ ಮಾಡಿದ್ದಾರೆ. ಡೆಂಗ್ಯೂ ಜಾಗೃತಿ ಹಿನ್ನೆಲೆಯಲ್ಲಿ ಭಾನುವಾರ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ತಿಳಿದಿರೋ ಹಾಗೆ ಮುಂಗಾರು ಈಗ ಆಲ್ರೆಡಿ ಆರಂಭ ಆಗಿದೆ. ಮುಂಗಾರಿನ ಜೊತೆ ನಮಗೆ ಪ್ರತಿ ವರ್ಷ ಬರ್ತಕ್ಕಂಥ ಒಂದು ಸಮಸ್ಯೆ ಏನಂದ್ರೆ ಡೆಂಗು ಪ್ರಕ್ರಿಯೆಗಳು ಸ್ವಲ್ಪ ಡೆಂಗು ಬಹಳ ಜಾಸ್ತಿ ಆಗ್ತದೆ. ಸಾಗರದಲ್ಲಿ ಹಾಗೂ ಶಿವಮೊಗ್ಗದಲ್ಲಿ ಈ ಬಾರಿ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಬಹಳ ಹೆಚ್ಚು ಪ್ರಕರಣಗಳು ಬರ್ತಾ ಇದ್ದಾವೆ. ಸುಮಾರು 221 ಇಡೀ ಜಿಲ್ಲೆಯಲ್ಲಾಗಿದೆ. ಸಾಗರದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಡೆಂಗು ಪ್ರಕರಣಗಳು ಬರ್ತಾ ಇದೆ. ಆದ್ರಿಂದ ದಯವಿಟ್ಟು ಎಲ್ಲರೂ ತಮ್ಮ ಮನೆ ಸುತ್ತಮುತ್ತ ಎಲ್ಲೇ ನೀರು ನಿಂತಿದ್ದಲ್ಲಿ ನಿಮ್ಮ ಮನೆ ಅಂಗಳದಲ್ಲಿ ಅದನ್ನ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ನಾವು ನಗರಸಭೆ ವತಿಯಿಂದ, ನಮ್ಮ ಪಂಚಾಯಿತಿ ವತಿಯಿಂದ ಎಲ್ಲ ಕಡೆ ಸ್ವಚ್ಛತೆಯನ್ನ, ಎಲ್ಲೆಲ್ಲಿ ಕೆಮಿಕಲ್ ಸ್ಪ್ರೇಯಿಂಗ್ ಮಾಡಿ ಲಾರ್ವಗಳನ್ನ ನಾಶಪಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ನೀರು ನಿಲ್ತಿದೆ ಅಂತೆಲ್ಲ ಜಾಗಗಳಲ್ಲಿ ಮಣ್ಣು ಹಾಕಿ ಮುಚ್ಚಿ ನೀರು ನಿಲ್ದಿರೋ ರೀತಿ ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ತಿಳ್ಕೊಬೇಕಾಗಿರೋದು, ಡೆಂಗು ಏನು ಇದು ಸೊಳ್ಳೆಗಳಿರ್ತವೆ ಅದು ಫ್ರೆಶ್ ವಾಟರ್ ಅಂದ್ರೆ ಕ್ಲೀನ್ ಆಗಿರ್ತಕ್ಕಂಥ ನೀರಿನಲ್ಲೇನೆ ಬರೋದು. ಅಂದ್ರೆ ಈ ಅಡಕೆ ಏನು ನಮ್ಮ ಈ ಭಾಗದಲ್ಲಿ ಅಡಕೆ ಬಾಳೆ ಬೆಳೆಯೋದ್ರಿಂದ ಅಡಕೆ ಎಲೆಗಳು ಬಿದ್ದಿರ್ತವೆ, ಅದರಲ್ಲಿ ಮಳೆ ನೀರು ಏನು ಸಂಗ್ರಹಣೆ ಆಗ್ತದೆ ಅಲ್ಲಿ ಬಹಳಷ್ಟು ಇದ್ರ ಮೊಟ್ಟೆಗಳಾಗ್ತಾ ಇರ್ತಕ್ಕಂಥ ಪ್ರಕರಣಗಳು ಬರ್ತಾ ಇದೆ. ದಯವಿಟ್ಟು ನಿಮ್ಮ ತೋಟಗಳಿಗೆ ಹೋಗ್ಬೇಕಾದ್ರೆ ಬಹಳ ಹುಷಾರಾಗಿರಿ. ದಯವಿಟ್ಟು ಅಡಕೆ ಎಲೆಗಳನ್ನ ನೀರ್ ನಿಲ್ದೇ ಇರೋ ರೀತಿ ನೀವು ದಯವಿಟ್ಟು ಅದನ್ನ ನಿಮ್ ತೋಟಗಳಲ್ಲಿ ನೋಡ್ಕೊಂಡ್ರೆ ಎಲ್ರೂ ಈ ಮಳೆಗಾಲದಲ್ಲಿ ಡೆಂಗು ಕಾಯಿಲೆಯಿಂದ ಸ್ವಲ್ಪ ದೂರ ಉಳಿಬಹುದು ಅಂತಕ್ಕಂಥ ಇದನ್ನ ಹೇಳ್ತಾ, ದಯವಿಟ್ಟು ಇದ್ರ ಬಗ್ಗೆ ನಾವು ಎಲ್ಲ ಮನೆಗಳು ಪಾಂಪ್ಲೆಟ್ ಗಳನ್ನ ಹಂಚಿಸ್ತಾ ಇದ್ದೇವೆ. ಆ ಪಾಂಪ್ಲೆಟ್ ಗಳಲ್ಲಿ ಏನಿದೆ ಆ ರೀತಿಯಲ್ಲಿ ದಯವಿಟ್ಟು ತಾವುಗಳು ಕೂಡ ಕ್ರಮ ವಹಿಸಬೇಕು ಅಂತ ಎಲ್ಲ ಸಾರ್ವಜನಿಕರು ನಾವು ಕೇಳ್ಕೊಳ್ತೀವಿ. ವಿಶ್ವ ಯೋಗ ಒಲಿಂಪಿಯಾಡ್ನಲ್ಲಿ ಸಾಗರದ 5 ಸ್ಪರ್ಧಿಗಳು ಪಾಲ್ಗೊಳ್ಳುತ್ತಿರುವುದು ಸಂತೋಷದ ಸಂಗತಿ ಎಂದು ಉಪವಿಭಾಗಾಧಿಕಾರಿ ಯತೀಶಾರ್ ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶನಿವಾರ ವಿಶ್ವ ಒಲಿಂಪಿಯಾಡ್ ಸ್ಪರ್ಧೆಗೆ ಆಯ್ಕೆಯಾಗಿರುವ ವನಶ್ರೀ ವಿದ್ಯಾಸಂಸ್ಥೆಯ 5 ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರು ಮಾತನಾಡುತ್ತಿದ್ದರು. ಎಲ್ರಿಗೂ ನಮಸ್ಕಾರ. ನಮ್ಮ ಸಾಗರ ತಾಲೂಕಿಗೆ, ಶಿವಮೊಗ್ಗ ಜಿಲ್ಲೆಗೆ ಬಹಳ ಹೆಮ್ಮೆ ಆಗ್ತಕ್ಕಂಥ ವಿಷಯ. ರಾಷ್ಟ್ರಮಟ್ಟದ ಯೋಗ ಒಲಿಂಪಿಯಾಡ್ ಸ್ಪರ್ಧೆಗೆ ನಮ್ಮ ಸಾಗರದ 5 ಮಕ್ಕಳು ನಮ್ಮ ರಾಜ್ಯವನ್ನ ಪ್ರತಿನಿಧಿಸಲಿಕ್ಕೆ ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಅವರಿಗೆ ಅದು ಈ ವಾರ ಬಹಳ ವಿಶೇಷ ವಾರ, ವಿಶ್ವ ಯೋಗ ದಿನಾಚರಣೆ ಕೂಡ ಇರ್ತಕ್ಕಂಥ ವಾರ. ಸಾಗರ ನಮ್ಮ ತಾಲೂಕಾಡಳಿತದ ವತಿಯಿಂದ, ಜಿಲ್ಲಾಡಳಿತದ ವತಿಯಿಂದ ಅವರಿಗೆ ಶುಭವಾಗ್ಲಿ ಅಂತ ಹೇಳಿ ನಾವು ಇಲ್ಲಿಂದ ಒಂದು ಸಣ್ಣ ಸನ್ಮಾನವನ್ನು ಮಾಡಿ ಅವರಿಗೆ ನಾವು ಬೆನ್ತಟ್ಟಿ, ನಾವೆಲ್ಲ ನಿಮ್ಮಿಂದ ಇದೀವಿ, ನೀವು ಬಹಳ ಯಶಸ್ವಿಯಾಗಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬರಬೇಕು, ಯೋಗವನ್ನ ಉಳಿಸ್ಬೇಕು, ಬೆಳೆಸಬೇಕು ಅಂತಕ್ಕಂಥ ಒಂದು ರಿಕ್ವೆಸ್ಟ್ ಮಾಡಿ ಅವರಿಗೆ ಒಂದು ವಿಶೇಷನ ಮಾಡಿ ನಾವು ಕಳಿಸ್ಕೊಡ್ತಾ ಇದ್ದೇವೆ ತಾಲೂಕಾಡಳಿತದಿಂದ. ಎಲ್ಲರ ಪರವಾಗಿ ಅವರಿಗೆ ನಾವು ಗುಡ್ ವಿಶೇಷನ ತಿಳಿಸ್ತೀವಿ. ವನಶ್ರೀ ಸಂಸ್ಥಾಪಕ ಹಾಗೂ ಯೋಗ ಗುರು HP ಮಂಜಪ್ಪ ಮಾತನಾಡಿದರು. ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಇನ್ನಿತರರು ಹಾಜರಿದ್ದರು. ಮುಂದಿನ 2 ವರ್ಷಗಳಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಖಾಸಗಿ ಶಾಲೆಗಿಂತ ಶ್ರೇಷ್ಠವಾಗಿ ರೂಪಿಸಲಾಗುತ್ತದೆ ಎಂದು ದಾನಿ ಹಾಗೂ ಬೆಂಗಳೂರಿನ ರೇಕ್ಯೂ ಕನೆಕ್ಷನ್ ಸಂಸ್ಥೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ರುಕ್ಮಯ್ಯ ತಿಳಿಸಿದರು. ಸಾಗರ ತಾಲೂಕಿನ ಆನಂದಪುರಂ ಕರ್ನಾಟಕ ಪಬ್ಲಿಕ್ ಶಾಲೆಗೆ ತಮ್ಮ ಸಂಸ್ಥೆಯಿಂದ ನಿರ್ಮಿಸಿಕೊಟ್ಟಿರುವ ಶಿಕ್ಷಕರ ಕೊಠಡಿ ಉದ್ಘಾಟಿಸಿ SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಪ್ರತಿಭಾ ಪುರಸ್ಕಾರ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಎಲ್ಲರೂ ಆಲ್ರೆಡಿ ಮಾತಾಡಿದ್ದಾರೆ, ಸಾರ್ ಎಲ್ಲ ಮಾತಾಡಿದ್ದಾರೆ ಏನು ಮಾಡಿದ್ದೀವಿ ಅಂತ. ಮತ್ತೆ ನಾನು ರಿಪೀಟ್ ಮಾಡಲ್ಲ. ಈ ಲಾಸ್ಟ್ ಟೈಮ್ ಬಂದಾಗ ಸ್ಕೂಲ್ ಸ್ಟಾಫ್ ರೂಮ್ ಬೇಕು ಅಂತ ಕೇಳಿದ್ರು. ಅದಕ್ಕೋಸ್ಕರ ನಾವು ಅವ್ರು ಕೇಳಿದ್ದು ಬರೀ ಚೇರು, ಟೇಬಲು ಮತ್ತೆ ಸ್ಪೀಕರು ಏನೋ ಕೇಳಿದ್ರು. ನಾವು ಹೇಳಿದ್ವಿ ನಾವು ಮಾಡಿದ್ರೆ ಕರೆಕ್ಟಾಗೇ ಮಾಡೋದು. ಅದಕ್ಕೋಸ್ಕರ ನಾವು ಹೇಳಿದ್ರೆ ನಾವು ಯಾರು ಒಂದು ಆಫೀಸ್ ನೋಡಿದ್ರೆ ಒಂಥರ ಸಾಫ್ಟ್ವೇರ್ ಕಂಪ್ನಿ ತರ ಕಾಣಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲದನ್ನು ಬೆಂಗಳೂರಿಂದ ಮಾಡಿಸಿ ಕಳಿಸ್ಕೊಡ್ತೀವಿ. ಚೇರ್ ಸಹಿತ ನಾವು ಆಫೀಸಲ್ಲಿ ಏನ್ ಮಾಡ್ತೀವೋ ಅದನ್ನೇ ಚೇರ್ನೇ ಕಳಿಸ್ತೀವಿ ನಾವು. ಅದಕ್ಕೆ ಹೇಳಿದೆ, ಯಾರೋ ಚೇರ್ ತಗೊಳೋರಿಗೆ ಯಾವ ನಮ್ಮ ಆಫೀಸರ್ ಹೇಳ್ತಾ ಇದ್ರು ಒಂದು 500 ರೂಪೀಸ್ ಲೆಸ್ ಆಗುತ್ತೆ ಅಂತ. ನಾನು ಹೇಳಿದೆ ಗೌರ್ಮೆಂಟ್ ಅಲ್ಲ, ಇದು ನಮ್ದಿದು. ಅದಕ್ಕೋಸ್ಕರ ಜಾಸ್ತಿ ದುಡ್ಡು ಕೊಟ್ಟೆ ನಾವು ತಂದಿರ್ತೀವಿ. ಯಾಕಂದ್ರೆ ನಾವು ಗೌರ್ಮೆಂಟ್ ಅಂತೇಳಿ ನಾನು ಮಾಡ್ತಾನೆ ಇಲ್ಲ. ಗೌರ್ಮೆಂಟ್ಗೆ ಕೊಡ್ಬೇಕು, ಏನೋ ದಾನ ಕೊಡ್ಬೇಕು ಅಂತೇಳಿ ಕೊಡ್ತಾ ಇಲ್ಲ ನಾವು ಕಂಪನಿಯಿಂದ. ಅದಕ್ಕೋಸ್ಕರ ನಾವು ಸ್ಮಾರ್ಟ್ ಸ್ಕೂಲ್ ಮಾಡ್ಬೇಕು ಅನ್ನೋ ಉದ್ದೇಶ ಏನು ಅಂದ್ರೆ ಎಲ್ಲಾ ಸ್ಕೂಲ್ಗಳು, ಈ ಸ್ಕೂಲು ಯಾವುದೇ ಪ್ರೈವೇಟ್ ಸ್ಕೂಲಿಗೆ ಕಮ್ಮಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇನ್ನು 2 ವರ್ಷ ವೇಟ್ ಮಾಡಿ. ಸ್ಕೂಲ್ ಯಾವ ತರ ಇರುತ್ತೆ ಅಂತ ನಿಮಗೆ 2 ವರ್ಷದಲ್ಲಿ ನಾವು ಫುಲ್ ಚೇಂಜ್ ಮಾಡ್ತೀವಿ, ಸ್ಕೂಲೇ ಚೇಂಜ್. ಆಮೇಲೆ
ನಿಮ್ಗೆ ಗೊತ್ತು ಸ್ಟಾಫ್ ರೂಮ್ ಪ್ರೈಮರಿ ಸ್ಕೂಲಿಗೆ ಕೊಟ್ಟಿದ್ದೀವಿ, ನೆಕ್ಸ್ಟ್ ಹೈಸ್ಕೂಲಿಗೆ ಕೊಡಬೇಕು. ಅದನ್ನು ಯೋಜನೆಯಲ್ಲಿ ಇಟ್ಕೊಂಡಿದ್ದೀವಿ ನಾವೆಲ್ಲ. ಬರೀ ಮಕ್ಕಳಿಗೆ ಊಟ ಎಲ್ಲ ಉಪಾಧ್ಯಾಯರಿಗೂ ಕೂಡ ಅವ್ರಿಗೂ ಈ ತರದ ಮಾಡ್ಕೊಡೋ ಯೋಜನೆ ಇದೆ. ಅಂದ್ರೆ ಮುಂದಿನ ಯೋಜನೆಗಳಲ್ಲಿ ತುಂಬಾ ಇರೋದ್ರಿಂದ ಫಸ್ಟ್ ನಾವು ಸ್ಮಾರ್ಟ್ ಸ್ಕೂಲ್ ಮಾಡ್ತೀವಿ. ಫಸ್ಟ್ ಸ್ಟೇಜ್ ಅದೇ ಇರೋದು. ನಾವೀಗ ಆಲ್ರೆಡಿ 9 ಕೊಟ್ಟಿದ್ದೀವಿ. ಇನ್ನು ಬಾಕಿದನ್ನ ನೆಕ್ಸ್ಟ್ ಇಯರ್ ಒಳಗಡೆ, ಅಕಾಡೆಮಿಕ್ ಇಯರ್ ಆಗೋದ್ರ ಒಳಗಡೆನೆ ಎಲ್ಲಾ ಕ್ಲಾಸಲ್ಲೂ ಸ್ಮಾರ್ಟ್ ಟಿವಿ ಇರುತ್ತೆ, ಸ್ಮಾರ್ಟ್ ಬೋರ್ಡ್ ಇರುತ್ತೆ. ಆಮೇಲೆ ಇನ್ನೊಂದು ಉದ್ದೇಶ ಇರೋದಂದ್ರೆ, ನಾನು ಅದಕ್ಕೆ ಸರ್ಗೆ ಹೇಳಿದೆ, ನಾನು ಸೈನ್ಸ್ ಮಾಸ್ಟರ್ಗಳು ಮಾತಾಡ್ಬೇಕು. ನಂದು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಲ್ಯಾಬ್ ಮಾಡಬೇಕು ಅಂತಿದೆ. ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಲ್ಯಾಬ್ ಅಂದ್ರೆ ಮಕ್ಕಳಿಗೆ ನೀವೇನ್ ಹೇಳ್ಕೊಡ್ತೀರೋ ಫಿಸಿಕ್ಸ್ ಅದು ಪ್ರಾಕ್ಟಿಕಲ್ ಆಗಿ ಅವರಿಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ನಾವು ನನ್ಗೆ 2 ರೂಮ್ ಬೇಕಾಗುತ್ತೆ ಸರ್. ಈಗಲೇ ಅಪ್ಲಿಕೇಶನ್ 2 ರೂಮ್ ಬೇಕು. ಅದನ್ನ 2ರಲ್ಲಿ ಒಂದು ಫಿಸಿಕ್ಸ್ ಲ್ಯಾಬ್, ಒಂದು ಕೆಮಿಸ್ಟ್ರಿ ಲ್ಯಾಬ್. ಇದು 2 ಮಾಡಿ ಸ್ಮಾರ್ಟ್ ಸ್ಕೂಲ್ಸ್ ಮಾಡಿಸ್ಕೊಟ್ಟು ಲಾಸ್ಟ್ ಅಲ್ಲಿ ನಮ್ಗೆ ಉಳಿದಿರೋದು ಪ್ರೇಯರ್ ಇಟ್ಕೊಂಡಾಗ ಪ್ರೇಯರ್ ಮಾಡ್ಲಿಕ್ಕೆ ಮಳೆಗಾಲದಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಅದೊಂದು ಯೋಜನೆ ಇದೆ. ಅದಿಷ್ಟು ನಮ್ಮ ಯೋಜನೆಯಲ್ಲಿ ಇರೋದ್ರಿಂದ ಇನ್ನು 2 ವರ್ಷದಲ್ಲಿ ಈ ಸ್ಕೂಲ್ ತುಂಬಾ ಸ್ಮಾರ್ಟ್ ಇಂದ ಸ್ಮಾರ್ಟ್ ಆಗುತ್ತೆ. ಬಟ್ ನನ್ನ ಒಂದೇ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಾವು ಸ್ಮಾರ್ಟ್ ಆಗ್ತೀವಿ. ಸ್ಮಾರ್ಟ್ ಸ್ಕೂಲ್ಗೆ ಸ್ಮಾರ್ಟ್ ಆಗಿ ಸ್ಮಾರ್ಟ್ ವಿದ್ಯಾರ್ಥಿಗಳನ್ನು ಕೊಡ್ಬೇಕು ನಾವು. ಅದನ್ನೇ ಇರ್ತಕ್ಕಂಥದ್ದು ಒಂದು ಉದ್ದೇಶ. ನಾನು ಯಾಕಂದ್ರೆ ಹೇಳ್ತೀನಿ ಅಂದ್ರೆ, ಮಕ್ಕಳು ನಾವು ಬಡತನದಲ್ಲೇ ಬಂದಿದ್ದು. ನಮ್ಗೆ ಗೊತ್ತು ಕಷ್ಟ ಏನಿದೆ. ಮಕ್ಕಳಿಗೆ ಒಂದು ಪ್ರೈವೇಟ್ ಸ್ಕೂಲಲ್ಲಿ ತುಂಬಾ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ನಾವು ಮಕ್ಕಳನ್ನ ಐ ಥಿಂಕ್ ಅಟ್ರಾಕ್ಟ್ ಆಗ್ತಾ ಇದೆ, ಆಲ್ರೆಡಿ ಅಟ್ರಾಕ್ಟ್ ಆಗ್ತಾ ಇದೆ. ತುಂಬಾ ಮಕ್ಕಳು ಬರ್ತಾ ಇದ್ದಾರೆ. ಇನ್ನ ಜಾಸ್ತಿ ಬರ್ಬೇಕು, ಜಾಸ್ತಿ ಮಕ್ಕಳು ಇಲ್ಲಿಂದ ಪರ್ಸೆಂಟೇಜ್ ತಗೋಬೇಕು. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ ತರನೇ ನನ್ ತರ ನನ್ಗಿಂತ ಮೇಲೆ ಹೋಗಿ ಬೆಳೆದು ಅವರು ಒಂದು ಸ್ಕೂಲನ್ನ ಮುಂದುವರಿಸಬೇಕು ಅನ್ನೋ ಉದ್ದೇಶದಿಂದ ಈ ಸ್ಮಾರ್ಟ್ ಸ್ಕೂಲ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಂದು ಒಂದೇ ರಿಕ್ವೆಸ್ಟ್, ನಿಮ್ಮೆಲ್ಲಾ ಶಿಕ್ಷಕರಿಂದ ನಮ್ಗೆ ನಿಮ್ ಕಡೆಯಿಂದ ಆದಷ್ಟು ಎಲ್ಲ ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ. ಕೆಲವು ಸಲ ಏನಾಗುತ್ತೆ, ನಾನು ಹೇಳ್ತೇವೆ, ನಾವ್ ಯಾವತ್ತೂ ಕಂಪ್ಲೇಂಟ್ ಮಾಡ್ತೀವಿ, ಟೀಚರ್ ಸರಿ ಇಲ್ಲ, ಟೀಚರ್ ಹೇಳ್ಕೊಡ್ಲಿಲ್ಲ. ನಾವು ಸ್ಟೂಡೆಂಟ್ ಅನ್ಕೊಂಡಲ್ಲ, ನಾನು ಎಷ್ಟು ಟೀಚರ್ ಇಂದ ಕಲಿತೆ ಅನ್ನೋದನ್ನ ಗೊತ್ತಿರಲ್ಲ. ಯಾವಾಗ್ಲೂ ನಾವು ಟೀಚರ್ನ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ಅವ್ರು ಸರಿ ಹೇಳ್ಕೊಡಲ್ಲ, ನಾವೆಷ್ಟು ಅವರಿಂದ ಕಲ್ತ್ಕೊಂಡ್ರಿ ಅನ್ನೋದು ಇಂಪಾರ್ಟೆಂಟ್. ನಾನು ಅದಕ್ಕೆ ಆಫೀಸಲ್ಲಿ ಯಾವತ್ತೂ ಹೇಳ್ತಾ ಇರ್ತೀನಿ. ಕೆಲವು ಸಲ ವೇದಿಕೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ರವಿಕುಮಾರ್, ಪ್ರಾಚಾರ್ಯ ಈಶ್ವರಪ್ಪ, ಉಪಪ್ರಾಚಾರ್ಯ ನಾಗರಾಜ್, ಪ್ರಮುಖರಾದ ಜಗನ್ನಾಥ್ ಆರ್, ಉಮೇಶ್, ರವಿಕುಮಾರ್ ಬೇಡಿ, ಶ್ರುತಿ, ಮಂಜುನಾಥ್, ಆಶಾ, ಇಂದಿರಾ, ಶ್ರೀನಿವಾಸ್ ಸಿಂಗ್, ಪಲ್ಲವಿ, ಸುಷ್ಮಾ ಇನ್ನಿತರರು ಹಾಜರಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.